ಕಾಲಚಕ್ರ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ಪ್ರಿಯ ವೀಕ್ಷಕರೇ. ತುಲಾರಾಶಿಲಿ ಹುಟ್ಟಿರ್ತಕ್ಕಂಥವರಿಗೆ ರಾಶಿಯಾಧಿಪತಿಯಾದ ಶುಕ್ರ ಗ್ರಹ ಸಪ್ತಮದಿಂದ ರಾಶಿ ಮೇಲೆ ಪ್ರಭಾವ ಬೀರೋದ್ರಿಂದ ಅನುಕೂಲ, ಸತಿಪತಿ ಅನ್ಯೋನ್ಯ ಪ್ರಾಪ್ತಿ, ಮಿತ್ರರಿಂದ ಧನಲಾಭ, ಸ್ನೇಹ ವರ್ಗ ಅನುಕೂಲ, ಅನ್ಯೋನ್ಯ ಪ್ರಾಪ್ತಿ, ಸುಖ, ಶಾಂತಿ, ನೆಮ್ಮದಿ, ವಾಹನ ಅನುಕೂಲಗಳು, ಶತ್ರು ಸಂಹಾರ ಯೋಗವನ್ನು ಉಂಟು ಮಾಡುವಂಥದ್ದು ಹಾಗೂ ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ಭೂಮಿಯಿಂದ ಲಾಭವನ್ನು ಪಡ್ಕೊಳ್ಳುವಂಥದ್ದು, ಭೂ ಖರೀದಿ ಮಾಡುವಂಥದ್ದು, ತಂದೆಯಿಂದ ಅನುಕೂಲ ಪಡ್ಕೊಳ್ಳುವಂಥದ್ದು, ಧರ್ಮ ಕರ್ಮ ರಾಜ್ಯವನ್ನು ಉಂಟು ಮಾಡತಕ್ಕಂಥದ್ದು, ಬುಧ ಆದಿತ್ಯ ಉಂಟು ಮಾಡತಕ್ಕಂಥದ್ದು. ಸೊ ರಾಶಿಯಿಂದ ಬುಧ ಬಲವಾಗಿರೋದ್ರಿಂದ ಭದ್ರಯೋಗ ಕೂಡ ದೊರೆಯುವಂಥದ್ದಾಗಿರುತ್ತೆ. ಕುಜ ಮತ್ತು ಕೇತು ಧನ ಸಪ್ತಮಾಧಿಪತಿಯಾದ ಕುಜಗ್ರಹ ಏಕಾದಶ ಭಾವದಲ್ಲಿ ಬಾತಕ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಹಣದ ಸಮಸ್ಯೆ ಕೊಡ್ತಕ್ಕಂಥದ್ದಾಗಿರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದು ಹಾಗೂ ಮಾತು ಕೊಡಬೇಡಿ, ದಯವಿಟ್ಟು ಕೂಡ ಯಾರಿಗೂ ಕೂಡ ಮಾತು ಕೊಡಬೇಡಿ. ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ ಹಾಗೂ ಮನೆಯಲ್ಲಿ ಅಶಾಂತಿ. ಸೊ ಸತಿಪತಿ ಕಲಹ ಅಂತಲೂ ಹೇಳ್ಬೋದು. ಯಾಕಂದ್ರೆ ಕುಜ ಏಕಾದಶ ಭಾವದಲ್ಲಿ ಕೇತು ಒಟ್ಟಿಗೆ ಇರೋದ್ರಿಂದ ಗರ್ಭಕೋಶಕ್ಕೆ ಸಂಬಂಧವಾಗಿ ಕಾಯಿಲೆಯನ್ನು ಎದುರಿಸಬೇಕಾಗತ್ತೆ ಹೆಣ್ಣುಮಕ್ಕಳು, ಹೊಟ್ಟೆಗೆ ಸಂಬಂಧವಾಗಿ ಕಾಯಿಲೆಯನ್ನು ಎದುರಿಸಬೇಕಾಗತ್ತೆ ಗಂಡಸರು. ಹುಷಾರಾಗಿರ್ಬೇಕಾಗ್ತದೆ ಇಡೀ ವಾರ ಪೂರ್ತಿ. ಪೂಜಾ ಕೇತು. ಸೊ ನೀವು ಇಡೀ ವಾರ ಪೂರ್ತಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಅಥವಾ ಓಂ ಮಹಾಲಕ್ಷ್ಮೀ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಪಠನೆ ಮಾಡೋದ್ರಿಂದ ಅಥವಾ ಓಂ ಶುಕ್ರಾಯ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡೋದ್ರಿಂದ ಈ ಸಮಸ್ಯೆಗಳನ್ನು ದೂರ ಮಾಡಿ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದಾಗಿರುತ್ತೆ. ಶತ್ರುಗಳು ನಾಶ ಪಡಿಸುವಂಥದ್ದಾಗಿರುತ್ತೆ. ಆರೋಗ್ಯ ಪ್ರಾಪ್ತಿಯನ್ನು ಕೂಡ ಉಂಟು ಮಾಡುವಂಥದ್ದಾಗಿರುತ್ತೆ. ಇಡೀ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಬಿಳಿ, ಐವರಿ, ನೀಲಿ, ಹಸಿರು ಮತ್ತು ಹಳದಿ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂಥದ್ದಾಗಿರುತ್ತೆ. ನೀವು ಪರ್ಸಲ್ಲಿ ಬೆಟ್ಟದ ನೆಲ್ಲಿ ಔದುಂಬರ ಅಂತ ಏನು ಹೇಳ್ತೀವಿ, ಹತ್ತಿ ಮರ ಅಂತ ನಾವೇನು ಹೇಳ್ತೀವಿ, ಬೆಟ್ಟದ ನೆಲ್ಲಿ ಆಮ್ಲ ಅಂತ ನಾವೇನು ಹೇಳ್ತೀವಿ, ಅದರ ಎರಡೂ ಬೇರುಗಳು ಕೂಡ ಒಂದೊಂದು ಇಂಚು ನೀವು ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನು ನಿರೀಕ್ಷಿಸಬಹುದು. ತುಲಾರಾಶಿಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆ ಕುಟುಂಬ ಅನುಕೂಲ ಕೂಡ ತಂದುಕೊಡುವಂಥದ್ದಾಗಿರುತ್ತೆ. ಒಟ್ಟಾರೆಯಾಗಿ ನೀವು ಮಕ್ಕಳ ವಿಚಾರ ಸ್ವಲ್ಪ ಎಚ್ಚೆತ್ಕೋಬೇಕು. ಮಕ್ಕಳ 5ನೇ ಮನೆಯಲ್ಲೇ ರಾಹು ಇರೋದ್ರಿಂದ ಸೊ ಮಕ್ಕಳು ಬುದ್ಧಿಮಾಂದ್ಯಕ್ಕೆ ಒಳಗಾಗುವಂಥದ್ದು, ಅಶಾಂತಿ, ಮಕ್ಕಳ ವಿಚಾರ ಸ್ವಲ್ಪ ಕಿರಿಕಿರಿ, ಮಕ್ಕಳಿಗೆ ಗಂಡಾಂತರ ದೋಷಗಳು ಕೂಡ ಎದುರಿಸುವಂಥದ್ದಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ವ್ಯಾಪಾರ ವಹಿವಾಟು ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಸೊ ವಾಹನ ಅನುಕೂಲಗಳು ಕೂಡ ಹೊಸ ವಾಹನ ಖರೀದಿ ಯೋಗ ಕೂಡ ತಂದುಕೊಡುವಂಥದ್ದಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಈ ವಾರ ಪೂರ್ತಿ ಅವರಿಗೆ ಶುಭವಾಗಲಿ. ಹಾಗೂ ಈ ವಾರ ಅವರಿಗೆ ಔದುಂಬರ, ಹತ್ತಿ ಬೇರು ಹಾಗೂ ಬೆಟ್ಟದ ನೆಲ್ಲಿ ಬೇರನ್ನು ಒಂದೊಂದು ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ತುಲಾರಾಶಿಯವರಿಗೆ ಶುಭ ಫಲಗಳನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ.